ವಿಘ್ನೇಶ್ವರ ವಾಗ್ದೇವಿ ಲಲಿತಾ ಪರಮೇಶ್ವರಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಮುಂದುವರಿದ ಭಾಗವಾಗಿ ನಾವು ಹಿಂದಿನ ಶ್ಲೋಕದಲ್ಲಿ 10ನೇ ಶ್ಲೋಕವನ್ನ ನೋಡಿದ್ವಿ. ಇವತ್ತು ವಿಶೇಷವಾಗಿ 11ನೇ ಶ್ಲೋಕ, ವೆರಿ ಸ್ಪೆಷಲ್. ಯಾಕೆ ಸ್ಪೆಷಲ್ಲು ಅಂದ್ರೆ, ನಿಮ್ಗೆ ಗೊತ್ತಿರ್ಲಿ, ಎಲ್ಲೂ ಕೂಡ ಶ್ರೀಚಕ್ರದ ಬಗ್ಗೆ ಹೇಳ್ತಾರೆ, ಬಟ್ ರಚನೆ ಬಗ್ಗೆ ಹೇಳಲ್ಲ. ಆದ್ರೆ ಸೌಂದರ್ಯ ಲಹರಿ ಶ್ಲೋಕದಲ್ಲಿ ಶ್ರೀಚಕ್ರದ ರಚನೆ ಬಗ್ಗೆ ಕೆಲವೊಂದಷ್ಟು ಹಿಂಟ್ ಕೊಡ್ತಾರೆ, ಕುರುಹುಗಳನ್ನ ಕೊಡ್ತಾರೆ. ಆದ್ರೆ ಅದನ್ನ ಯಾರು ಡೀಪ್ ಆಗಿ ಅಬ್ಸರ್ವ್ ಮಾಡಿಲ್ಲ. ಮಾಡಿದ್ರು ಕೂಡ ಅದ್ರ ಬಗ್ಗೆ ಅಷ್ಟು ಅವ್ರು ಇದ್ ಮಾಡಕ್ ಹೋಗಲ್ಲ. ನೋಡೋಣ, ಇವತ್ತೆಲ್ರಿಗೂ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಏನಂತ ಐಡಿಯಾ ಕೊಡ್ತೀನಿ, ಯಾವ ತರ ಶ್ರೀಚಕ್ರವನ್ನ ಬರಿಬಹುದು ಅಂತ ಹೇಳ್ತೀನಿ. 11ನೇ ಶ್ಲೋಕ ಏನ್ ಹೇಳುತ್ತೆ? ಚತುರ್ಭಿ ಶ್ರೀಕಂಠೈ ಇವ ಯುವತಿಭಿ ಪಂಚಭಿರಪಿ. ಆ ಶ್ಲೋಕ ತುಂಬಾ ಸರಳವಾಗಿ ಹೇಳ್ತಾರೆ ಇಲ್ಲಿ, ಆದ್ರೆ ನಿಗೂಢವಾಗಿ ಕೂಡ ಹೇಳ್ತಾರೆ. ಏನ್ ಹೇಳಿದ್ರು ಈ ಶ್ಲೋಕದಲ್ಲಿ? ಎಲೆ ದೇವಿಯೇ, 4 ಶಿವಾತ್ಮಕ ಚಕ್ರಗಳಿಂದಲೂ ಶಿವಚಕ್ರಗಳಿಗಿಂತ ಬೇರೆ ಆಗಿರ್ತಕ್ಕಂಥ 5 ಶಿವಚಕ್ರಗಳಿಗಿಂತಲೂ ಹೀಗೆ ಒಟ್ಟಾರೆ 9 ಮೂಲ ಪ್ರಕೃತಿಗಳ ಪ್ರಪಂಚಕ್ಕೆ ಮುಖ್ಯ ಕಾರಣವಾದಂತಹ ಮಾಂಸಾದಿ ಪದಾರ್ಥಗಳಿಂದ ಕೂಡಿದ್ದೀಯಾ ಅಂತ ಇಲ್ಲಿ ಕೆಲವೊಂದಷ್ಟು ಗಣಿತಗಳನ್ನ ಕೊಡ್ತಾರೆ. ಅದನ್ನ ನಾನಿವತ್ತು ನಿಮ್ಗೆ ಬಿಡಿಸಿ ನೀಟಾಗಿ ಹೇಗೆ ಅದನ್ನ ಅರ್ಥ ಮಾಡ್ಕೊಳೋದು, ಯಾವ ರೀತಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾವ್ ಯಾವ ರೀತಿ ನೋಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ನೋಡಿ, ಅನನ್ವಯ ಅಲಂಕಾರ ಅಂತ ಇಲ್ಲಿ ಯೂಸ್ ಮಾಡ್ತಾರೆ. ಏನು ಅನನ್ವಯ ಅಲಂಕಾರ ಅಂದ್ರೆ, ಲೋಕದಲ್ಲಿ, ನೀವು ಜಗತ್ತಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಂದು ವಸ್ತು ಸದೃಶವಾಗಿರೋದಿದ್ರೆ, ಅಂದ್ರೆ ಅದು ಕಾಣಿಸೋ ತರನು ಇರ್ಬೇಕು, ಕಾಣಿಸ್ದೇ ಇರೋ ತರನು ಇರ್ಬೇಕು, ಅದು ಅನನ್ವಯ ಅಲಂಕಾರ. ಇಲ್ಲಿ ಭಗವತಿ ಅಂತಕ್ಕಂಥ ಜಗನ್ಮಾತೆ ಸದೃಶಳಾಗಿರ್ತಕ್ಕಂಥವಳು. ದೃಶ್ಯ ಸದೃಶ್ಯ ಅಂದ್ರೆ ಜಗನ್ಮಾತೆ ಇರ್ತಾರೆ, ಬಟ್ ಆದ್ರೂ ಇರಲ್ಲ. ನೋಡಿ ಎಷ್ಟು ವಿಶೇಷ. ತಾಯಿ ಇದ್ದಾಳೆ ನಮ್ ಮುಂದೆ, ಬಟ್ ಆದ್ರೂ ಇಲ್ಲ. ಯಾರ್ಗಿದ್ದಾರೆ ಯಾರ್ಗಿಲ್ಲ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಡಿ. ಎಲ್ರಿಗೂ ತಾಯಿ ಇರಲ್ಲ. ತಾಯಿ ಮೇಲೆ ನಂಬಿಕೆ ಇರೋರಿಗೆ ತಾಯಿ ಇರ್ತಾಳೆ, ತಾಯಿನ ನಂಬುದವ್ರಿಗೆ ತಾಯಿ ಇರ್ತಾಳೆ. ಸಭ್ಯತ್ವ ಧರ್ಮರತ್ನ ಪ್ರದೀಪ, ಸೌಮ್ಯತ್ವ ಗಂಧ ಕುಸುಮ ಅಂತ ಒಂದ್ ಮಾತಿದೆ. ಒಂದು ಹೂ ಕಾಣಿಸ್ತಾ ಇದೆಯಂತೆ ಒಂದು ಮರದಲ್ಲಿ, ಇಬ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಪಕ್ಕದಲ್ಲಿ ಇರೋರು ಮೊದಲನೇ ವ್ಯಕ್ತಿ ಹೇಳ್ತಾನೆ, ಹೂ ನೋಡಿ ಎಷ್ಟು ಸುಂದರವಾಗಿದೆ, ಅದೆಷ್ಟು ಪರಿಮಳ ಭರಿತವಾಗಿದೆ ಅಂತ. ಇನ್ನೊಬ್ಬ ಹೇಳ್ತಾನಂತೆ, ಅಯ್ಯೋ ಹೂವ, ಅದು ಹೂ ಅಲ್ವಲ್ಲ, ಆ ಹೂವಿಂದ ಏನು ಪರಿಮಳನೇ ಬರ್ತಿಲ್ವಲ್ಲ, ನನ್ಗೇನು ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅದ್ರ ಅರ್ಥ, ಹೂ ಕಾಣಿಸಿದ್ದು ಅಲ್ಲಿ ಹೂವು ಅವನಿಗೆ ಗ್ರಹಿಕೆ ಆಯ್ತು, ಅವನು ಅದನ್ನ ನಂಬಿದ್ದ. ಬಟ್ ಎರಡನೇ ಅವನಿಗೆ ನಂಬಿಕೆ ಇಲ್ಲ, ಅವನಿಗೆ ಗ್ರಹಣ ಶಕ್ತಿ ಇಲ್ಲ, ಹಾಗಾಗಿ ಅವ್ನಿಗೆ ಹೂವು ಕಾಣಿಸ್ತಿಲ್ಲ. ಅಲ್ಲಿ ಜಗನ್ಮಾತೆ ಇದ್ದಾಳೆ, ಅಮ್ಮನವ್ರು ಇದ್ದಾರೆ, ಗ್ರಹಿಕೆ ಆಯ್ತು, ಅಮ್ಮ ಕಾಣಿಸಿದ್ರು. ಅಲ್ಲಿ ಜಗನ್ಮಾತೆ ಇಲ್ಲ, ಕೇವಲ ಒಂದು ಮೂಢನಂಬಿಕೆ ಅಂತಕ್ಕಂಥದ್ದು ಗ್ರಹಿಕೆ ಇಲ್ಲ ನಿಮ್ಮಲ್ಲಿ. ಅರ್ಥ ಆಗ್ತಾ ಇದ್ಯಾ? ಹಾಗಾಗಿ ಜಗನ್ಮಾತೆ ಎಲ್ರಿಗೂ ಅಷ್ಟು ಸುಲಭವಾಗಿ ಕಾಣಿಸಲ್ಲ. ಈ 11ನೇ ಶ್ಲೋಕದಲ್ಲಿ 11 ಅನ್ನೋ ನಂಬರ್ ತುಂಬಾ ಚೆನ್ನಾಗಿದೆ, ಏಕಾದಶ. ಈ ಏಕಾದಶ ಅಂತಕ್ಕಂಥದ್ದು ಅಥವಾ 11ನೇ ಶ್ಲೋಕದಲ್ಲಿ ನೀವು ವಿಶೇಷವಾಗಿ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ವಿಚಾರಗಳಿದೆ. ಅವ್ರು ಹೇಳ್ಬಿಟ್ರು ಸುಮ್ನೆ, ಅಮ್ಮ ನಿನ್ನ ಆವಾಸ ಸ್ಥಾನ ಅಂದ್ರೆ ನಿನ್ನ ಜಾಗ ಯಾವ್ದು ಗೊತ್ತಾ? ನೀನ್ ನೆಲೆಸಿರ್ತಕ್ಕಂಥ ಪ್ರದೇಶ ಶ್ರೀಚಕ್ರ. ಆ ಶ್ರೀಚಕ್ರದಲ್ಲಿ ಏನಿದೆ? 4 ಶಿವಚಕ್ರ, 5 ಶಕ್ತಿ ಚಕ್ರ. ಅಂದ್ರೆ ಶಿವನಿಗೆ ಸಂಬಂಧಪಟ್ಟಂತಹ 4, ದೇವಿಗೆ ಸಂಬಂಧಪಟ್ಟಂತ 5, ಒಟ್ಟು 9 ಇದೆ. ಆ 9 ಅನ್ನೋದೇನು? ಮೂಲ ಪ್ರಕೃತಿ. 8 ಮತ್ತು 16 ದಳಗಳ ಕಮಲ, ಆಮೇಲೆ 3 ಮೇಖಲೆ, 3 ಭೂಪುರ, ಇದನ್ನೆಲ್ಲ ಕೂಡ್ಬಿಟ್ರೆ ಒಟ್ಟು 44 ಕೋನಗಳಿಂದ ಕೂಡಿದ ಶ್ರೀಚಕ್ರದಲ್ಲಿ ನೀನು ನೆಲೆಸಿದ್ದೀಯಾ ಅಂತ ಅರ್ಥ 11ನೇ ಶ್ಲೋಕದ್ದು. ಇಷ್ಟೇ ಮೀನಿಂಗ್ ಇದ್ರದ್ದು. ಆದ್ರೆ ನಾವಿದನ್ನ ಆಳವಾಗಿ ಯೋಚನೆ ಮಾಡಿದ್ರೆ ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಏನೇನಿದೆ ಅಂದ್ರೆ, ಪ್ರಪಂಚದ ಮೂಲ ಕಾರಣ
ಶಿವಶಕ್ತಿ ಚಕ್ರ, ಅದು 9 ಯೋನಿ ಅಂತ ಕರಿತೀವಿ. 4 ಶಿವಚಕ್ರ, 5 ಶಕ್ತಿ ಚಕ್ರ, 9 ಧಾತುಗಳ ರೂಪ ಅಂತ ಕರಿತೀವಿ. ಆ 9 ಧಾತುಗಳ ರೂಪದಲ್ಲಿ ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಇದು ಶಕ್ತಿ ಮೂಲ. ಅರ್ಥ ಮಾಡ್ಕೊಳ್ಳಿ, ಜಗನ್ಮಾತೆ ನಮ್ಮನ್ನ ಲೋಕ ಸೃಷ್ಟಿ ಮಾಡ್ಬೇಕಲ್ಲ, ಅವಳು ಯಾವುದರ ಮೂಲ ಈ ಸೃಷ್ಟಿ ಆಗ್ಬೇಕು ಜಗತ್ತು ಅಂದ್ರೆ, ನಿಮ್ಗೆಲ್ಲ ಚರ್ಮ ಇದೆ, ನಿಮ್ಗೆಲ್ಲ ರಕ್ತ ಇದೆ, ನಿಮ್ಗೆಲ್ಲ ಮಾಂಸ ಇದೆ, ಮೇಧಸ್ಸು ಇದೆ, ಅಸ್ಥಿ ಇದೆ. ಇದೆಲ್ಲ ತಾಯಿಯಿಂದ ದೊರೆತಂತದ್ದು. ಇನ್ನೊಂದ್ಸಲ ಕೌಂಟ್ ಮಾಡ್ಕೊಳ್ಳಿ, ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ 5 ಆಯ್ತು. ಇದು ತಾಯಿದು ಶಕ್ತಿ ಮೂಲ ಆಯ್ತು. ಶಿವ ಮೂಲ ಯಾವುದು ಗೊತ್ತಾ? 4: ಮಜ್ಜ, ಶುಕ್ಲ, ಪ್ರಾಣ, ಜೀವ. ಒಂದು ಬೊಂಬೆ, ಆ ಬೊಂಬೆನ ಫಸ್ಟು ತಾಯಿ ಅದಕ್ಕೆ ರಕ್ತ, ಮಾಂಸ ಒಂದು ಮೆದ್ಲಿಟ್ಬಿಟ್ಟು ಅದಕ್ಕೆ ಅಸ್ಥಿಗೆ ಹಾಕ್ತಾರೆ, ಆದ್ರೆ ಜೀವ ಇಲ್ಲ ಅದಕ್ಕೆ, ಬೊಂಬೆ ಅದು. ಶಿವ ಏನ್ ಮಾಡ್ತಾನೆ, ಅದಕ್ಕೆ ಮಜ್ಜೆಗಳನ್ನ, ಮಾಂಸವನ್ನ ತುಂಬಿ ಪ್ರಾಣವನ್ನ ನೀಡಿ ಜೀವವನ್ನ ಕೊಡ್ತಾನೆ. ಶುಕ್ಲ ಅಂದ್ರೆ ಸಂಚಲನ ಮಾಡ್ತಕ್ಕಂತ ಮೂಮೆಂಟ್ ಕೊಡ್ತಾನೆ. ಸೊ ತಾಯಿ ಶಿವ ಅಂದ್ರೆ ಜಗನ್ಮಾತೆ ಹಾಗೂ ಪರಶಿವನಿಂದ ಒಂದು ಜೀವ ರೂಪ ಆಯ್ತು, ಒಂದು ಸೃಷ್ಟಿ ಕಾರ್ಯ ಆಯ್ತು ಇಲ್ಲಿ. ಆದ್ರೆ ಒಂದು ಸೃಷ್ಟಿ ಕಾರ್ಯ ಆಗ್ಬೇಕು ಅಂದ್ರೆ ಶಿವನ ಹಾಗೂ ತಾಯಿಯ ಇಬ್ಬರ ಪಾತ್ರ ಪ್ರಮುಖವಾಗಿರುತ್ತೆ. ಈ ರೀತಿ 5 ಶಕ್ತಿಯಿಂದ, 4 ಶಿವನಿಂದ ದೊರೆತದಂತಹ ಧಾತುಗಳು ಶರೀರವನ್ನು ಉತ್ಪತ್ತಿ ಆಯಿತು. ಒಂದು ಹ್ಯೂಮನ್ ಬಾಡಿ ಅಥವಾ ಮನುಷ್ಯನ ದೇಹ ಅಲ್ಲಿ ಬಿಲ್ಡ್ ಆಯ್ತು, ರಚನೆ ಆಯ್ತು. ಇದನ್ನ ನಾವು ಮೂಲ ಪ್ರಕೃತಿ ಬಿಹಿ ಅಂತ ಕರಿತೀವಿ. ಅದನ್ನೇ ಶ್ಲೋಕದಲ್ಲಿ ಮೆನ್ಷನ್ ಮಾಡಿರೋದು, ಆ ವರ್ಲ್ಡ್. ಇನ್ನು ಬೈಂದವ ಸ್ಥಾನ ಅಂತ ಕರೆದಿದ್ದಾರೆ ನೋಡಿ ಶ್ಲೋಕದಲ್ಲಿ. ಸಾಧ್ಯ ಆದ್ರೆ PDF ಶೇರ್ ಮಾಡಿದೀವಿ, ಶ್ಲೋಕ ಕೂಡ ನೋಡ್ಕೋಬೇಕು ಯಾವ ಶ್ಲೋಕ ಮಾಡ್ತಾ ಇದ್ದೀನಿ ಅಂತ. ಆ ಬೈಂದವ ಸ್ಥಾನ ಅನ್ನೋದು 10ನೇ ಯೋನಿ. ಸರ್ 9 ಆಯ್ತು, 10ನೇ ಯೋನಿ. ಈ ಶರೀರದ ಈಶ್ವರಿಯಾದಂತಹ ಪರಾಶಕ್ತಿನೇ 10ನೇ ಯೋನಿ. ಇಷ್ಟೆಲ್ಲ ಕೊಟ್ಮೇಲೆ ಆ ಜಗನ್ಮಾತೆಯ ಒಂದು ಅಂಶ ನಮ್ಮಲ್ಲಿ ಬಂದು ಸೇರ್ಕೊಳುತ್ತಲ್ಲ, ಆ ಜಗನ್ಮಾತೆಯ ಒಂದು ಅಂಶವನ್ನ ನಾವು ಬೈಂದವ ಸ್ಥಾನ ಅಂತ ಕರಿತೀವಿ. ತದೀಶ್ವರಿ ಅಂತ ಇದೆ. ತದೀಶ್ವರಿ ಅಂದ್ರೇನು? ಈಶ್ವರಿ, ಶ್ರೀದೇವಿ ಅಂತ ಅರ್ಥ. ಜಗನ್ಮಾತೆಯನ್ನ ನಾವು ಆ ರೀತಿಯಾಗಿ ಕರೀತಾ ಇರ್ತಕ್ಕಂಥದ್ದು. ಚತುರ್ಭಿ ಶ್ರೀಕಂಠೈಹಿ ಪ್ರಭಿನಾಭಿ ಶಿವ ಯುವತಿಭಿಹಿ ಅಂತ ಇದೆಯಲ್ಲ, ಅದ್ ನೋಡ್ಕೊಳ್ಳಿ. ಆ ಲೈನು ಏನ್ ಹೇಳ್ತಾ ಇದೆ ಅಂದ್ರೆ ನೋಡಿ, ಈ 9 ಯೋನಿಗಳಲ್ಲಿ ಮನುಷ್ಯನಿಗೆ ಎಷ್ಟು ದ್ವಾರ ಅಂತ ಕರೀತಾರೆ? 9 ದ್ವಾರ ಅಂತ ಕರೀತಾರೆ. ನೆನ್ಪಿದ್ಯಾ? 9 ದ್ವಾರಗಳಿರುತ್ತೆ ಅಂತಾರೆ. ಆ 9 ದ್ವಾರಗಳನ್ನ ನವ ಯೋನಿಗಳಲ್ಲಿ ಪಂಚಭೂತಗಳು ಸೇರಿದ್ರೆ ಅಲ್ವಾ ನಮ್ಗೆ ಶಕ್ತಿ ಬರೋದು, ನಮ್ದು ಬಾಡಿ ಮೂವ್ಮೆಂಟ್ ಆಗೋದು, ನಮ್ಮಲ್ಲಿ ಹೀಟ್ ಜನರೇಟ್ ಆಗೋದು, ಅಥವಾ ಶಾಖ ಪ್ರವೃತ್ತಿ, ಶಕ್ತಿ ಪ್ರವೃತ್ತಿ ಎಲ್ಲನೂ ಆಗೋದು. ಈಗ ನೀವು ನೀರ್ ಕುಡೀರಿ, ಕೋಲ್ಡ್ ನೀರೇ ಕುಡೀರಿ, ಬಟ್ ಆ ಕೋಲ್ಡ್ ನೀರನ್ನ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಉಗಿಬೇಕಾದ್ರೆ ಬಿಸಿಯಾಗಿ ಬರುತ್ತೆ. ಅಥವಾ ಯೂರಿನ್ ಮಾಡ್ಬೇಕಾದ್ರೆ ಯೂರಿನ್ ಏನಾಗುತ್ತೆ? ಶಾಖ ರೂಪದಲ್ಲಿ ದೇಹದಿಂದ ಹೋಗುತ್ತೆ. ರಕ್ತ ಬಿಸಿಯಾಗಿರುತ್ತೆ. ಯಾಕೆ ಅಂದ್ರೆ ಪಂಚಭೂತಗಳ ಕಾರಣದಿಂದ. ಅಗ್ನಿ ತತ್ವ ಇರಬೇಕು ಮನುಷ್ಯನಲ್ಲಿ, ವಾಯು ತತ್ವ ಇರಬೇಕು, ಗಾಳಿ ಬೇಕೇ ಬೇಕು, ಜಲತತ್ವ ಇರಬೇಕು, ವಾಟರ್ ಬೇಕೇ ಬೇಕು, ಭೂತತ್ವ ಇರಬೇಕು. ಅಂದ್ರೆ ಭೂತತ್ವ ಅಂದ್ರೇನು? ಅರ್ತ್ ಎನರ್ಜಿ ಕೂಡ ನಮಗ್ ಬೇಕು, ಜೊತೆಗೆ ಆಕಾಶ ತತ್ವ ಕೂಡ ಬೇಕು ನಮಗೆ. ಈ ರೀತಿಯಾಗಿ ಪಂಚಭೂತಗಳು ನಮ್ಮ ದೇಹದೊಳಗಡೆ. ಈ ಒಂದು ದೇಹ, ಒಂದು ಗೊಂಬೆಗೆ 9 ಎಲ್ಲ ದ್ವಾರಗಳನ್ನ ಕೊಟ್ಟೆ, ಪರಮೇಶ್ವರದ ಪ್ರಾಣ ಕೊಟ್ಟ, ತಾಯಿ ಅದಕ್ಕೆ ಕೆಲವೊಂದಷ್ಟು ಅಂಶಗಳನ್ನ ಸೇರ್ಸಿದ್ರು, ಒಂದ್ ದೇಹ ಆಯ್ತು. ಈ ದೇಹ ಅಂತಕ್ಕಂತ ಸೃಷ್ಟಿ ಮಾಡಿದ್ರಲ್ಲ 9 ಯೋನಿ, ಆ 9 ಯೋನಿಗಳಲ್ಲಿ ಪಂಚಭೂತಗಳ ಸಂಚಾರ ಆಗಬೇಕು. ಆ ಪಂಚಭೂತಗಳ ಸಂಚಾರ ಶಕ್ತಿ ಸೇರುತ್ತೆ. ಯಾವುದು ಮುಖ್ಯವಾಗಿ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥ 4. ಇದು ಶಿವನಿಗೆ ಸಂಬಂಧಪಟ್ಟಿದ್ದು. ಅಹಂಕಾರ ಎಲ್ಲ ಬರೋದು ಶಿವನಿಂದ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥ 4 ತತ್ವಗಳು ಸೇರುತ್ತೆ. ಚರ ಅಂತಾರೆ ಗೊತ್ತಾ ನಿಮ್ಗೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಚರ ಅಂದ್ರೆ ಪಿಂಡಾಂಡ, ಅಚರ ಅಂದ್ರೆ ಬ್ರಹ್ಮಾಂಡ. ಚರಾಚರಾತ್ಮಕ ಅಂತ ಎರಡೂ ಸೇರಿಸಿ ಹೇಳ್ಬಿಟ್ರೆ ಚರ ಅಚರ, ಅದಕ್ಕೆ ಚರಾಚರಾತ್ಮಕ ಅಂತ ಕರೀತಾರೆ. ಜಗತ್ತು ಅಂತಕ್ಕಂಥದ್ದು ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳಿಂದ ಉತ್ಪತ್ತಿ ಆಯ್ತು. ಪಿಂಡಾಂಡ ಇಸ್ ನಥಿಂಗ್ ಬಟ್ ಕೇವಲ ಒಂದು ಮನುಷ್ಯನಿಗೆ ಕೊಟ್ಟಂತಹ ನವದ್ವಾರ, ಒಂದು ದೇಹ.
ಅದ್ರೊಳಗಡೆ ಪಂಚಭೂತಗಳ ಪ್ರವೇಶ ಆಗಿರೋದ್ರಿಂದ ಅದೇನಾಯ್ತು, ಬ್ರಹ್ಮಾಂಡ ಆಯ್ತು. ಅಂಡಾಂಡ ಬ್ರಹ್ಮಾಂಡ ಅಥವಾ ಪಿಂಡಾಂಡ ಬ್ರಹ್ಮಾಂಡ ಅಂತಕ್ಕಂಥದ್ದು ಜಗತ್ತಿನ ಒಂದು ಅಂಶ. ನಾವೆಲ್ಲ ಎಲ್ಲಿದ್ದೀವಿ? ಈ ಬ್ರಹ್ಮಾಂಡ ಮತ್ತೆ ಪಿಂಡಾಂಡಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಶ್ರೀಕಂಠ ಅಂತ ಕೊಟ್ಟಿದ್ದೆ ಏಂತಕ್ಕೆ ಅಂದ್ರೆ ವಿಷ. ಶ್ರೀಕಂಠ ಅಂತ ಹೇಗ್ ಬಂತು ಪರಮೇಶ್ವರನಿಗೆ ಹೆಸರು? ಆಲಾಹಲವನ್ನ ಕುಡಿಯೋದ್ರಿಂದ. ಸಮುದ್ರ ಮಥನ ಕಾಲದಲ್ಲಿ ಪರಮೇಶ್ವರ ಏನ್ ಮಾಡ್ತಾನೆ? ಆಲಾಹಲವನ್ನ ಕುಡಿಯೋದ್ರಿಂದ ಅವನಿಗೆ ಶ್ರೀಕಂಠ ಅಂತಕ್ಕಂಥ ಹೆಸರು ಬಂತು. ಹಾಗೇನೆ ಆ ಶ್ರೀಕಂಠ ಅಂದ್ರೆ ವಿಷ, ಕಂಠದಲ್ಲಿ ವಿಷವನ್ನ ಧರಿಸಿದ್ದವನು ಅಂತ ಅರ್ಥ ಆಗತ್ತೆ. ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಕೂಡ ಅರ್ಥ ಆಗತ್ತೆ. ಆದ್ರೆ ಇಲ್ಲಿ ಶ್ರೀ ಅಂದ್ರೆ ಲಕ್ಷ್ಮಿ ಅಪ್ಲೈ ಆಗಲ್ಲ. ಶ್ರೀಕಂಠ ಇಸ್ ನಥಿಂಗ್ ಬಟ್ ಇಲ್ಲಿ ಶಿವನನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಶಿವ ಕಂಠದಲ್ಲಿ ವಿಷವನ್ನ ಕುಡಿದಿದ್ರು ಕೂಡ ಲೋಕವನ್ನ ಪರಿಪಾಲನೆ ಮಾಡ್ತಾನೆ ಅನ್ನುವ ಭಾವ ಇದ್ರಲ್ಲಿ ಬರುತ್ತೆ. ಇನ್ನು ಶರಣಕೋಣ ಅಂತ ಬರುತ್ತೆ, ನೋಡ್ಕೊಂತ ಇದ್ರೆ ಎಲ್ಲಿದೆ ಪದ ಅಂತ. ಶರಣಕೋಣ ಅಂದ್ರೆ ಬೈಂದವ ಅಂದ್ರೆ ಅರ್ಥ ಆಯ್ತು. ಏನ್ ಬೈಂದವ ಸ್ಥಾನ ಅಂದ್ರೆ ಮರ್ತೋಗ್ಬಿಟ್ರ? ಗೊತ್ತಾಯ್ತಾ? ನಾನು ಹೇಳ್ದೆ ಏನ್ ಬೈಂದವ ಸ್ಥಾನ ಅಂದ್ರೆ. ಬೈಂದವ ಸ್ಥಾನ ಅಂದ್ರೆ 10ನೇ ಯೋನಿ, ತಾಯಿ ಇರ್ತಕ್ಕಂಥ ಸ್ಥಾನವನ್ನ ಬೈಂದವ ಸ್ಥಾನ ಅಂತ ಕರಿತೀವಿ. ಶರಣಕೋಣ ಅಂದ್ರೆ ಆ ಬೈಂದವ ಮಂದಿರ ಇರುತ್ತಲ್ಲ, ತಾಯಿ ಇರ್ತಕ್ಕಂಥ ಗೃಹ, ಅದ್ರ ದ್ವಂದ್ವ ಸಮಾಸ ಅಂತ ಕರಿತೀವಿ ಜೊತೆಗೆ. ಅಥವಾ 44 ಕೋಣ ಅಂತ ಕೂಡ ಕರೀತಾರೆ, ಕೆಲವೊಬ್ರು 46 ಅಂತಾರೆ. ಅದನ್ನ ತ್ರೈಶ್ಚತ್ವಾರಿಂಶತ್ ಅಂತ ಬರುತ್ತೆ ಇಲ್ಲಿ. ಅಂದ್ರೆ 43 ಕೋಣ ಅನ್ನೋದು ಸ್ಪಷ್ಟ. ಅದು ಸರಿನಾ ಇದು ಸರಿನಾ ಇದು ಸರಿನಾ ಅಂದ್ರೆ ಶ್ಲೋಕದಲ್ಲೇ ಹೇಳ್ತಾರೆ ತ್ರೈಶ್ಚತ್ವಾರಿಂಶತ್ ಅಂತ, 44 ರೂಪ ಅಂತ ಹೇಳ್ತಾರೆ. ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಯಾವುದದು 44. ಇಲ್ಲಿ ತ್ರೈ ಆದ್ಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಚತುಶ್ಚತ್ವಾರಿಂಶತ್ ಅಂತ. 4 ಶ್ರೀಕಂಠ ಚಕ್ರ, 5 ಸಕಾಶದಿಂದ ಬೇರೆ ಆಗಿರ್ತಕ್ಕಂಥ ಚಕ್ರ, 9 ಮೂಲ ಪ್ರಕೃತಿಗಳಿಂದ ಕೂಡಿದ ಬೈಂದವ ಮಂದಿರ ಅಂದ್ರೆ 4+5 ಅದು ಬೈಂದವ ಮಂದಿರ. ಶಿವಂದು 4, ಶಕ್ತಿದ 5, ಅದ್ ನೆನ್ಪಿಟ್ಕೋಬೇಕು. 3 ತ್ರಿಕೋಣ, 16 ಷೋಡಶ ದಳ ಪದ್ಮ ಅಂದ್ರೆ ಕಮಲದ ದಳಗಳು 16, 8 ಅಷ್ಟದಳ ಪದ್ಮ, 3 ಮೇಖಲೆಗಳು, 3 ಭೂಪುರ, ಒಂದೇ ಒಂದು ಪರಿಣಾಮಾಂತರ ಅಂತರ್ಭಾವ ಅಂತ ಕರಿತೀವಿ. ಇಷ್ಟನ್ನು ಸೇರಿಸಿದಾಗ 44 ಕೋಣ ಆಗತ್ತೆ. ಸಂಧಿ ಅಂದ್ರೇನು? 2 ರೇಖೆಗಳು ಸೇರುವ ಸ್ಥಾನವನ್ನ ಸಂಧಿ ಅಂತ ಕರಿತೀವಿ. ಅಂದ್ರೆ 2 ಲೈನ್ಸ್ ಟಚ್ ಆದ್ರೆ ಅದು ಸಂಧಿ, 3 ರೇಖೆ ಸೇರಿದ್ರೆ ಅದು ಮರ್ಮ ಅಂತ ಕರಿತೀವಿ. ಯಾಕಿದು ನಿಮ್ಗೆ ಹೇಳ್ದೆ ಅಂದ್ರೆ, ಶ್ರೀಚಕ್ರದಲ್ಲಿ ಮರ್ಮಸ್ಥಾನ ಅಂದ್ರೆ ಯಾವುದು ಅಂದ್ರೆ 14 ಕೋಣಗಳ ಚಕ್ರದಲ್ಲಿ 2 10 ಕೋಣಗಳ ಚಕ್ರಗಳಲ್ಲಿ ಮತ್ತು 8 ಕೋಣಗಳ ಚಕ್ರದಲ್ಲಿ ಒಟ್ಟಿಗೆ ಸೇರ್ತವೆ. ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ, ಅದ್ ಬಿಡಿ. ಒಟ್ಟಲ್ಲಿ ಮರ್ಮಸ್ಥಾನ ಅಂದ್ರೆ 3 ರೇಖೆಗಳು ಸೇರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು, ಅಷ್ಟು ಸಾಕಾಗತ್ತೆ. ಅರ್ಥ ಆಯ್ತಾ? ಆಮೇಲೆ ಅದು 28 ಮರ್ಮಸ್ಥಾನವನ್ನು ಕೂಡ ಹ್ಯಾಡ್ ಮಾಡ್ತಾರೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ, ನನ್ಗೆ ಗೊತ್ತಾಗತ್ತೆ, ಬಟ್ ಹೇಳ್ಬೇಕು ನಾನು. ಇದನ್ನೆಲ್ಲ ನಿಮ್ಗೆ ಯಾರು ಇನ್ ಡೀಟೇಲ್ ಆಗಿ ಹೇಳಲ್ಲ. ಇದನ್ನೆಲ್ಲ ಕೇಳೋ ಅಷ್ಟು ಮೆಚುರಿಟಿ ಇದೆಯೋ ಇಲ್ವೋ ಅನ್ನೋದಕ್ಕಿಂತ ನಿಮ್ ಕಿವಿ ಮೇಲೆ ಅಟ್ಲೀಸ್ಟ್ ಬಿದ್ದಿದ್ರೆ ಸಾಕು, ನೀವು ಪುನೀತರಾಗ್ಲಿ ಅನ್ನೋದು ನನ್ನ ಕಾನ್ಸೆಪ್ಟ್. ಇದನ್ನ ಶ್ರೀವಿದ್ಯೆ ಉಪಾಸನೆ ಮಾಡೋರು ಅಥವಾ ದೊಡ್ಡ ದೊಡ್ಡ ಅಗೋರಿ ಸಾಧುಗಳು, ನಾಗ ಸಾಧುಗಳು, ಅಥವಾ ಅಮ್ಮನವರನ್ನ ಪೂಜೆ ಮಾಡ್ತಕ್ಕಂತ ಶಾಕ್ತೇಯರು, ಕೌಲವರು, ಅವರು ಮಾತ್ರ ತಿಳ್ಕೊಳೋದಲ್ಲ. ನಮ್ಮಂತ ಸಾಮಾನ್ಯ ಜನಗಳು ಕೂಡ ತಾಯಿಯ ಬಗ್ಗೆ ತಿಳ್ಕೊಂತಕ್ಕಂಥದ್ದು ಇಂಪಾರ್ಟೆಂಟು. ಹಾಗಾಗಿ ನಾನ್ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಶ್ರೀಚಕ್ರ ಲೇಖನ ಕ್ರಮ, ಅಥವಾ ಇದನ್ನ ನಾವು ನವಯೋನಿ ಚಕ್ರ ರಚನಾ ಕ್ರಮ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ನವಯೋನಿ ಚಕ್ರ ರಚನಾ ಕ್ರಮ. ಶ್ರೀಚಕ್ರ ಲೇಖನ ಕ್ರಮದ ಪರಿಜ್ಞಾನವಿಲ್ಲದೆ ನವಶಿವ ಚಕ್ರಗಳ ಶಿವಶಕ್ತಿಗಳ ರಚನಾ ಕ್ರಮ ತಿಳಿದೆ ಇದನ್ನ ಬರೆಯೋದು ಅಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಇಷ್ಟೆಲ್ಲ ನಾನು ಯಾಕೆ ಹೇಳಿದೆ ಇಷ್ಟೊತ್ತು ಅಂದ್ರೆ, ಇದ್ ಯಾವ್ದೋ ಗೊತ್ತಿಲ್ಲದೆ ನೀವ್ ಶ್ರೀಚಕ್ರ ಬರೀತಾ ಇದ್ದೀರಾ ಅಂದ್ರೆ ನೀವೊಂದ್ ಪಿಕ್ಚರ್ ಡ್ರಾ ಮಾಡ್ತಾ ಇದೀರಾ ಅಷ್ಟೇ. ಅದ್ರ ಬಗ್ಗೆ ನಿಮ್ಗೆ ಏನೂ ಗೊತ್ತೇ ಇಲ್ಲ. ದೆನ್ ವಾಟ್ ಈಸ್ ದ ಯೂಸ್? ತುಂಬಾ ಜನ ಹೇಳ್ತಾರೆ, ಸರ್ ಐ ನೋ ಶ್ರೀಚಕ್ರ ರಚನೆ ಮಾಡಕ್ ನನ್ಗೆ ಬರುತ್ತೆ, ಅದ್ರಲ್ಲಿ ಇರೋದು ಎಕ್ಸ್ಪ್ಲೈನ್ ಮಾಡಕ್ ಅದೇನು ಅಂತ ಗೊತ್ತಿರ್ಬೇಕಲ್ವಾ. ಒಂದ್ ಮನೆ, ಈಗ ಒಂದ್ ಯಾವ್ದೋ ಡ್ರಾಯಿಂಗ್ ಬರ್ದಿರ್ತೀವಿ, ಏನಿದೆ, ಇನ್ನೊಂದ್ ಮನೆ ಇದೆ, ಒಂದ್ ಸೂರ್ಯ ಹುಟ್ಟಿದಾನೆ, ಮನೆ ಮುಂದೆ ಮಕ್ಳು ಆಟ ಆಡ್ತಾ ಇದಾರೆ, ಅದನ್ನೊಂದು ಡ್ರಾಯಿಂಗ್ ಮಾಡಿದ್ದೀನಿ ನಾನು. ಅದೇ ತರ ಶ್ರೀಚಕ್ರ ಬಗ್ಗೆನೂ ಗೊತ್ತಿರ್ಬೇಕಲ್ವಾ. ಆದ್ರೆ ಇನ್ನೊಂದು ವಿಶೇಷ ಗೊತ್ತಾ, ನಮ್ಗೆಲ್ರಿಗೂ ಗೊತ್ತಿಲ್ದಿರೋದು, ದೇರ್ ಇಸ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ರೀಚಕ್ರ.
ಅದ್ ಯಾವ್ದ್ ಸರ್ ಇದು ಎರಡು ಅಂದ್ರೆ ಇರೋದು ಒಂದೇ, ಆದ್ರೆ ರಚನೆ ಬೇರೆ. ಒಂದು ಸಮಯ ಮಾರ್ಗಾನುಸಾರವಾದಂತಹ ಚಕ್ರಲೇಖನ ಕ್ರಮ ಸೃಷ್ಟಿ ಕರ್ಮದ ಪ್ರಕಾರ, ಇನ್ನೊಂದು ಕೌಲ ಮಾರ್ಗಾನುಸಾರ ಸಂಸಾರ ಕ್ರಮದ ಚಕ್ರಲೇಖನ. ಓಕೆ, ಸುಮ್ನೆ ರಫ್ ಸ್ಕೆಚ್ ನಾನು ಹೇಳ್ತಾ ಇರೋದು ನಿಮ್ಗೆ. ಮೊದ್ಲು ಕೌಲ ಮಾರ್ಗಾನುಸಾರವಾಗಿ ಬರೆದು ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಒಂದು ವೃತ್ತವನ್ನ ಬರಿಬೇಕು, ಒಂದು ಸರ್ಕಲ್ ಬರಿಬೇಕು. ಅರ್ಥ ಆಯ್ತಾ? ಈಗ ಬರೆಯೋರು ಏನ್ ಮಾಡ್ತಾರೆ, ಕಾಂಪಾಸ್ ಯೂಸ್ ಮಾಡಿ, ಕೈವಾರವನ್ನು ಯೂಸ್ ಮಾಡಿ ಒಂದ್ 2 ಸೆಂಟಿಮೀಟರ್ ಅಥವಾ 3 ಸೆಂಟಿಮೀಟರ್ ಮಾರ್ಕಿಟ್ ಮಾಡ್ಕೊಂಡು ಮಧ್ಯ ಒಂದು ಬಿಂದು ಇಟ್ಕೊಂಡು ಅದರಿಂದ ರೌಂಡ್ ಹಾಕ್ತಾರೆ. ಅರ್ಥ ಆಯ್ತಾ? ನಿಮ್ ಕೈಲೆಲ್ಲ ಬಳೆ ಇದ್ರೆ ಬಳೆ ಬಿಚ್ಬಿಟ್ಟು ಬಳೆಲ್ ಬರೀ. ಹೆಣ್ಮಕ್ಳಲ್ವಾ, ಕೈಲಿ ಬಳೆ ಇರುತ್ತಲ್ವಾ, ಸೊ ಬಳೆ ಇಟ್ಬಿಟ್ಟು ಅದನ್ನ ಒಂದ್ ರೌಂಡ್ ಹಾಕಿ ಕರೆಕ್ಟ್ ಆಗಿ ಆ ಮಧ್ಯಕ್ಕೆ ಒಂದ್ ಚುಕ್ಕೆ ಇಡ್ಬೇಕು. ಆ ಬಳೆಯಿಂದ ಒಂದು ಡ್ರಾ ಮಾಡಿದ್ಮೇಲೆ ಒಂದ್ ಚುಕ್ಕೆ. ಸರ್ ಕೈಯಲ್ಲಿ ರಫ್ ಆಗಿ ಹಾಕ್ಬೋದ? ಹಾಕಿ, ಬಟ್ ಅದು ಸುಮ್ನೆ ಹಾಗೆ ನಿಮ್ಗೊಂದು ಇದ್ ಬರುತ್ತೆ, ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ನಾನು ಹೇಳಕ್ ಆಗಲ್ಲ. 9 ಗೆರೆಗಳನ್ನ ಹಾಕಬೇಕು ಅದಕ್ಕೆ, ಮೇಲಿಂದ ಕೆಳಗಡೆ 9 ಗೆರೆಗಳನ್ನ ಹಾಕದ್ಮೇಲೆ ಅದನ್ನ ಯಾಕೆ 9 ಗೆರೆಗಳು ಹಾಕ್ತಿವಿ ಅಂದ್ರೆ, ನಮ್ಗೆ 9 ಬೇಕಲ್ಲ, ಮೇಲ್ಗಡೆ ಏನೋ 4, ಕೆಳಗಡೆ 5 ಬೇಕಲ್ಲ ನಮ್ಗೆ. ಸೊ ಹಾಗಾಗಿ 9 ಗೆರೆಗಳು. ಆ 9 ಗೆರೆಗಳಲ್ಲಿ 9ನೇದನ್ನ ಇಲ್ಲ ಅಂದ್ರೆ 1ರಿಂದ 6 ಅದನ್ನ ಕೂಡಿಸ್ತಾ ಬರ್ಬೇಕು. ಅದು ಶಕ್ತಿ ಹಾಗೂ ಶಿವ ಅಂತ 2 ಬೇರೆ ಮಾಡ್ತೀವಿ. ಫಸ್ಟ್ ಒಂದ್ ಸರ್ಕಲ್, ಆ ಸರ್ಕಲ್ ಮಧ್ಯ ಒಂದು ಪಾಯಿಂಟ್, ಆ 1, 2, 3, 4, 5, 6 ಅಂತ 9 ಗೆರೆ ಹಾಕಿದಾರ, ನಂಬರ್ ಹಾಕಿದಾರಲ್ಲ, ಆ ನಂಬರ್ ಏನು? ಶಿವಶಕ್ತಿಯರ ಸಮ್ಮಿಲನ. ಅಂದ್ರೆ ನಾನು ಹೇಳಿದೀನಿ ಬೈಂದವ ಅಂತೆಲ್ಲ, ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದ್ ನೋಡ್ಕೊಳ್ಳಿ. 4 ಶಿವಂದು ಹಾಗೂ 5 ಅಂದ್ರೆ ಶಿವಚಕ್ರ ಅಂತ ಕರಿತೀವಿ, ಶಕ್ತಿ ಚಕ್ರ ಅಂತ ಕರಿತೀವಿ. ಹಾಗಾಗಿ ಒಂದು ವೃತ್ತವನ್ನ ಬರೆದು ಅದನ್ನ ಆ ರೀತಿಯಾಗಿ ನಾವು ಹಾಕೊಂಡಿದೀವಿ. ಅದನ್ನೇ ನಾವು 9 ಯೋನಿ ಅಂತ ಕೂಡ ಕರಿತೀವಿ. ಅದ್ರಲ್ಲಿ ಚರ್ಮ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ ಶಕ್ತಿ ಮೂಲ ಆದ್ರೆ, ಮಜ್ಜ, ಶುಕ್ಲ, ಪ್ರಾಣ, ಜೀವ ಅಂತಕ್ಕಂಥದ್ದು ಶಿವ ಮೂಲ ಆಗಿರುತ್ತೆ. ಅದು 9 ಆಯ್ತು. ಅರ್ಥ ಆಯ್ತಾ? ಆಮೇಲೆ ನೋಡಿ, ಸಪ್ರೇಟ್ ಆಗಿ ಶಿವ ಮೂಮೆಂಟ್ ಅಂತ ಬರ್ದಿದ್ದೀನಿ, ಸಪ್ರೇಟ್ ಆಗಿ ಶಕ್ತಿ ಮೂಮೆಂಟ್ ಅಂತ ಬರ್ದಿದ್ದೀನಿ. ಅಂದ್ರೆ ಶಿವಂದು ಯಾವ ತರ ಇದೆ, ಶಕ್ತಿದು ಕೆಳಮುಖ, ಶಿವಂದು ಮೇಲ್ಮುಖ. ಶಕ್ತಿದ್ ಯಾವುದು? 1, 2, 3, 4, 5. ಶಿವಂದು 6, 7, 8, 9. ಈಗ ಅರ್ಥ ಆಯ್ತಾ? ಒಳಗಡೆ ಬರ್ದಿರದ್ನ 9 ಯಾವ್ದು ಅಂತ ಸಪ್ರೇಟ್ ಆಗಿ ಇಂಡಿಕೇಟ್ ಮಾಡಿದೀನಿ. ಈ ಶಿವಂದು ಶಕ್ತಿದು ಇಬ್ರು ಒಂದೇ, ಇಬ್ರು ಸೇರಿದ್ದಾರೆ ಶ್ರೀಚಕ್ರದಲ್ಲಿ ಅಂತೀವಲ್ಲ, ಆ ಶಕ್ತಿ ಮೂಮೆಂಟು ಶಿವ ಮೂಮೆಂಟ್ ನ ಜೋಡಿಸ್ಬಿಟ್ರೆ ನಿಮ್ಗೆ 3ನೇ ಫಿಗರ್, 4ನೇ ಫಿಗರ್ ಕಾಣಿಸ್ತದೆ. ರೇಡಿಯಂಟ್ ಮೂಮೆಂಟ್ ಅಂತ ಇದೆಯಲ್ಲ, 4ನೇದು, ಆ ಶೇಡ್ ಮಾಡಿದಾರಲ್ಲ, ಆ ರೀತಿ ಬರುತ್ತೆ. ಇದೇ ಶ್ರೀಚಕ್ರದ ಒಳಭಾಗ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹೀಗೆ ಶ್ರೀಚಕ್ರ ಕ್ರಿಯೇಟ್ ಆಗಿದೆ. ಶಿವ ಶಕ್ತಿ ತಂದು ಕೆಳಗಡೆ ಇಟ್ಟೆ, ಶಿವ ತಂದು ಅದನ್ನಿಟ್ಟೆ, ಸೇರ್ತು, ಅದೇ ಶಿವಶಕ್ತಿಯರ ಮಿಲನ ಒಳಗಡೆ ಪಾರ್ಟ್. ಈ ತರ ಶಿವಂದು ಶಕ್ತಿದು ಈ ರೀತಿಯಾಗಿ ಕೋನಗಳಾಗತ್ತೆ. ಅದ್ರಲ್ಲಿ ಈಗೆಲ್ಲ ನೋಡಿದ್ರಲ್ಲ, ಈಗ ಶಿವನ್ ಶಕ್ತಿ ಸೇರಿದ್ಮೇಲೆ ಅಲ್ಲಿ ಒಂದು ಲೋಟಸ್ ಕ್ರಿಯೇಟ್ ಆಯ್ತಾ, ಅದನ್ನೇ ನಾವೇನಂತ ಕರಿತೀವಿ? ಷೋಡಶ ದಳ ಪದ್ಮ ಅಂತ ಕರಿತೀವಿ. ಅದನ್ನ ಎಣಿಸ್ಬೇಕೀಗ, ಅವಾಗ್ಲೇ ಒಂದು ಇಮ್ಯಾಜಿನ್ ತೋರ್ಸೋಣ. ಅದನ್ನ ಎಣಿಸಿದ್ರೆ 16 ಷೋಡಶ ದಳ ಪದ್ಮ ಆಗುತ್ತೆ, ಮತ್ತೆ 8 ಅಷ್ಟದಳ ಪದ್ಮ ಆಗುತ್ತೆ. 3 ಮೇಖಲೆ ಅಂದ್ರೆ ಶಾರ್ಪ್ ಆಗಿರೋದು, ಈ ಒಂದು ಕಡ್ಡಿ ತರ ಇರೋದು 3 ಕಾಣಿಸುತ್ತೆ ನಿಮ್ಗೆ, 3 ಭೂಪುರ ಕಾಣಿಸುತ್ತೆ, 1 ಅಂತರ್ಭಾವ. ಇದನ್ನೆಲ್ಲ ಒಳಗಡೆ ಸೀಕ್ರೆಟ್ ಆಗಿ ಒಂದು ಪಾಯಿಂಟ್ ಕಾಣಿಸುತ್ತೆ. ಇಷ್ಟನ್ನೇ ನಾನು ಆಗಿಂದ ನಿಮ್ಗೆ ಹೇಳಿದ್ದು ಶ್ರೀಚಕ್ರದಲ್ಲಿ ಇರ್ತಕ್ಕಂಥದ್ನ. ನೋಡಿ, ಸ್ಟೆಪ್ 1 ಏನ್ ಮಾಡ್ತೀವಿ ನಾವು? ರೌಂಡ್ ಹಾಕೋತೀವಿ. ಸ್ಟೆಪ್ 2 ನೋಡಿ ಹೇಗ್ ಬರಿಬೇಕು ಅಂತ. ಆಫ್ಟರ್ ಸ್ಟೆಪ್ 2 ಮೇಲ್ಗಡೆ 1, ಕೆಳಗಡೆ 1. ಇದು ಬೇಸಿಕ್ ಲರ್ನರ್ಸ್ಗೋಸ್ಕರ ಹೇಳ್ಕೊಡ್ತಾ ಇರೋದು ನಾನು, ಯಾವ ತರ ಬರಿಬೇಕು ಅಂತ. ಫಸ್ಟ್ ಒಂದು ವೃತ್ತ ಹಾಕ್ತೀರಾ, ಒಂದ್ ಸರ್ಕಲ್ ಹಾಕ್ತೀರಾ. ಸರ್ಕಲ್ ಹಾಕದ್ಮೇಲೆ ಅದನ್ನ ಮೇಲ್ಗಡೆ 1, ಕೆಳಗಡೆ 1 ಗೆರೆ ಹಾಕ್ತಿವಿ. ಅದಕ್ಕೆ ನಾವೇನ್ ಮಾಡ್ತೀವಿ? ರಂಗೋಲಿ ಬಿಡ್ತಿರಲ್ಲ ಹೆಣ್ಮಕ್ಳು, ಆ ಮನೆ ಈ ಮನೆ ಸೇರ್ಸೋದು. ಸೊ ಟ್ರಯಾಂಗಲ್, 2 ಆಂಗಲ್ ಸೇರಿಸ್ತೀವಿ. ಅದ್ರಲ್ಲಿ ಶಿವಂದೊಂದು, ಶಕ್ತಿದೊಂದು. ಅದಾದ್ಮೇಲೆ ಇನ್ನೊಂದು ಆಫ್ಟರ್ ಸ್ಟೆಪ್ 6 ಅಂತ ಇದೆ ನೋಡಿ, ಅದ್ರ ಮೇಲೆ ಮತ್ತೆ ಹಂಗೆ ಉಲ್ಟಾ ಕೆಳಗಡೆ 1, ಮೇಲ್ಗಡೆ 1, ಮತ್ತೆ ಅಗೈನ್ ಕೆಳಗಡೆ 1, ಮೇಲ್ಗಡೆ 1 ಮಾಡ್ತಾ ಬಂದ್ರೆ ಫೈನಲಿ ನಿಮ್ಗೆ ಶ್ರೀಚಕ್ರದ ಒಳಗಡೆ ಯಾವ ತರ ಬರಿತೀವಿ ಅಂತ 6ನೇ ಇಮೇಜ್ ಅಲ್ಲಿ ಇದೆ ನೋಡಿ, ಕೆಳಗಡೆ ಕೊನೆಯದು. ಓಕೆ, ಅದನ್ನೇ ನಾವು ಈಗ ಅದ್ರಲ್ಲಿ ಎಂಡ್ಸ್ ನೋಡಿ, ನಿಮ್ಗೆ 16ದೊಂದು ಬರುತ್ತೆ, 8ದೊಂದು ಬರುತ್ತೆ, ಮೇಖಲಗಳು ಬರ್ತಾ ಇದೆ. ಓಕೆ, ಇದು ಶ್ರೀಚಕ್ರದ್ದು ಅಂತ ನಾವು ಕರಿತೀವಿ. ಈ ತರ ಬರೆಯೋದು ಅದನ್ನ. ಇಷ್ಟಿರುತ್ತೆ. ಇದಕ್ಕೆ ಏನ್ ಮಾಡ್ತೀವಿ? ಆಮೇಲೆ ಫೈನಲಿ ಹೊರಗಡೆ ಔಟರ್ ಲೇಯರ್ ಹಾಕ್ತಿವಿ.
ಅರ್ಥ ಆಗತ್ತಾ? ಹೊರಗಿನ ಭಾಗವನ್ನ ನಾವ್ ಏನ್ ಮಾಡ್ತೀವಿ, ಗುರುತಿಸಿ ಅದಕ್ಕೆ ಎಂಟ್ರಿ ಪಾಯಿಂಟ್ ಅಂತ ಮಾಡ್ತೀವಿ, ಶಿವಶಕ್ತಿಗೆ ಹೋಗಕ್ಕೆ ಎಂಟ್ರಿ ಪಾಯಿಂಟ್. ಆಮೇಲೆ ಇದ್ರ ಸುತ್ತ ಕಮಲ ಬರುತ್ತೆ. ಈ ಗ್ರೌಂಡ್ ಆಯ್ತಲ್ಲ, ಇದ್ರ ಸುತ್ತ ಫಸ್ಟ್ 8 ಅಂತ ಹೇಳಿದೀನಿ, 8 ಕಮಲವನ್ನ ಬರಿಬೇಕು. 1 2 3 4 ಅಂದ್ರೆ ದಳ, 5 6 7 8 8 ಬರ್ದಾದ್ಮೇಲೆ ಅದಕ್ಕೊಂದ್ ಮತ್ತೆ ರೌಂಡ್ ಹಾಕಿ 16 ಹಾಕೋದು. 1 2 3 4 5 6 7 8 ಅಂತ ಹಾಕೋದು. ಆಮೇಲೆ ಅದನ್ನ ಕವರ್ಗೆ 3 ಸರಿ ಮತ್ತೆ ರೌಂಡ್ ಮಾರ್ಕ್ ಮಾಡ್ಬಿಟ್ಟು ಹೊರಗಡೆ ಹೋಗಕ್ಕೆ 4 ದ್ವಾರಗಳನ್ನ ಬರೆದ್ಬಿಟ್ರೆ ಶ್ರೀಚಕ್ರ ರೆಡಿ ಆಗುತ್ತೆ. ಇಲ್ಲಿ ಟ್ರಯಾಂಗಲ್ ಅಲ್ಲಿ ಸೇರಿಸಿದ್ದಾರೆ, ಬಟ್ ಅದನ್ನ ಕಮಲದ ತರನೇ ಬರಿಬಹುದು ನಾವು. ಓಕೆ, ಇದು ಆಕ್ಚುಲಿ ಕಡೆಗೆ ತಯಾರಾಗ್ತಕ್ಕಂತ ಶ್ರೀಚಕ್ರ. ಅಲ್ಲಿ ನೋಡಿ ಪಿಂಕ್ ಕಲರ್ ಅಲ್ಲಿ ಇದೆಯಲ್ಲ, ಆ ಪಿಂಕ್ ಕಲರ್ ಇರೋದೇನು 8 ದಳದ, ಅದನ್ನ ಅಷ್ಟದಳ ಅಂತ ಕರಿತೀವಿ. ಪಿಂಕ್ ಕಲರ್ ಆದ್ಮೇಲೆ ಪರ್ಪಲ್ ಕಲರ್ ಇದೆಯಲ್ಲ, ಅದೇ 16. ಎಷ್ಟೋ ಷೋಡಶ ದಳ, ಅದು 16 ಆಯ್ತು. 16 ಆದ್ಮೇಲೆ ಅದಕ್ಕೆ 3 ಸಲ ರೌಂಡ್ ಹಾಕಿರ್ತಾರೆ, ಆಯ್ತಾ? ಅದು ಭೂಪುರಗಳಾಗ್ತದೆ. ಆಮೇಲೆ ಅದ್ರ ಸುತ್ತ ನೋಡಿ 4 ಎಂಟ್ರಿ ಪಾಯಿಂಟ್ ಇದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ, ಅದು ಒಳಗಡೆ ಹೋಗಕ್ಕೆ. ಸೊ ಫೈನಲ್ ಆಗಿ ಇದನ್ನೆಲ್ಲ ಬರೆದ್ರೆ ಶ್ರೀಚಕ್ರ ತಯಾರಾಯ್ತು. ಅರ್ಥ ಆಯ್ತಾ? ಸೊ ಹೀಗೆ ನಾವು ಶ್ರೀಚಕ್ರವನ್ನ ರಚನೆ ಮಾಡ್ತೀವಿ. ಆದ್ರೂ ಹೇಗೆ ಅಂತ ಸುಮ್ನೆ ಹೇಳ್ತೀವಿ ನೋಡಿ. ಒಂದು ವೃತ್ತವನ್ನ ಬರಿಬೇಕು, ಮಧ್ಯದಲ್ಲಿ 9 ರೇಖೆಗಳನ್ನ ಬರಿಬೇಕು. ಪಶ್ಚಿಮದ ಕಡೆ, ಓಕೆ, ವೆಸ್ಟ್, ಪಶ್ಚಿಮದ ಕಡೆಯ ರೇಖೆಯ ತುದಿಗಳಿಂದ ಕೂಡಿಸಿ ಒಂದು ತ್ರಿಕೋನವನ್ನ ರಚಿಸಿ ಆ ರೇಖೆಯ ಕಡೆಯಿಂದ 6ನೇ ರೇಖೆ ಕಡೆ ಜೋಡಿಸ್ಬೇಕು. ಸುಮ್ನೆ ಎಲ್ಲೆಲ್ಲೋ ಜೋಡ್ಸಂಗಿಲ್ಲ, 6ನೇ ರೇಖೆ ಜೊತೆ ಜೋಡಿಸ್ಬೇಕು. ಇದೇ ತರ ನಾವು ತ್ರಿಕೋನವನ್ನ ರಚಿಸಿ 7ನೇ ರೇಖೆ, 6 ಆದ್ಮೇಲೆ ನೆಕ್ಸ್ಟ್ 7ನೇ ರೇಖೆ ನೋಡಿ. ಶಿವಂದೊಂದು, ಪಾರ್ವತಿದೊಂದು, ಶಿವಂದೊಂದು, ದೇವಿದೊಂದು, ಶಿವಂದೊಂದು, ದೇವಿಯೊಂದು. ಅಲ್ಲಿ ಫಸ್ಟ್, ಇಲ್ಲಿ 6, ಅಲ್ಲಿ ಸೆಕೆಂಡು, ಇಲ್ಲಿ 7, ಹಂಗೆ ನಂಬರ್ ಮ್ಯಾಚ್ ಮಾಡ್ತಾ ಬರೋದು. ಅದೆಲ್ಲ ಮ್ಯಾಚ್ ಮಾಡ್ಬಿಟ್ರೆ ನಮ್ಗೆ ಒಳಗಡೆ ಇರೋ ಪಾರ್ಟ್ ರೆಡಿ ಆಗುತ್ತೆ. ಆಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ 3ನೇ ತುದಿಯಿಂದ ಷಟ್ಕೋಣವನ್ನ ರಚಿಸ್ತಾ ಬರಬೇಕು. ಹಂಗ್ ಮಾಡ್ತಾ ಇದ್ರೆ 24 ಮರ್ಮ, 24 ನಾಭಿಗಳು ಉಂಟಾಗಿ ನವಯೋನಿ ಚಕ್ರ ಆಯ್ತು. ನೀವ್ ಆಗ್ಲೇ ಬ್ಲಾಂಕ್ ನೋಡಿದ್ರಲ್ಲ ಒಳಗಡೆ ಮಾತ್ರ, ಅದನ್ನೇನಂತ ಕರಿತೀವಿ ಅಂದ್ರೆ ನವಯೋನಿ ಚಕ್ರ ಅಂತ ಕರಿತೀವಿ, ಕಾಲ ಮಾರ್ಗದ ಚಕ್ರ ಅಂತ ಕೂಡ ಕರಿತೀವಿ. ಇದನ್ನೇ ಸಮಯ ಮಾರ್ಗದ ಸೃಷ್ಟಿಕರ್ತರು ಇನ್ನ ಸ್ವಲ್ಪ ಡಿಫರೆಂಟ್ ಆಗಿ ಕೂಡ ಇದನ್ನ ರಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಸರ್ ಅವ್ರಿಗೂ ಏನ್ ಡಿಫರೆನ್ಸ್ ಅಂದ್ರೆ, ಈಗ ನಮ್ ಶ್ರೀಚಕ್ರ ಹೆಂಗ್ ಕಾಣಿಸ್ತಿದೆ ನೋಡಿ, ಇಮ್ಯಾಜಿನೇಷನ್ ಮೇಲ್ಗಡೆ ಕಾಣಿಸ್ತಿದ್ಯಾ, ಅವ್ರು ಬರೋದ್ರೆ ಕೆಳಗಡೆ ಕಾಣಿಸ್ಬಿಡುತ್ತೆ. ಅದೇ ಶ್ರೀಚಕ್ರ ಉಲ್ಟಾ ಮಾಡ್ತಾರೆ ಅವರು. ಆ ಮೇಲ್ಗಡೆ ಇರೋ ದೇವರೆಲ್ಲ ಕೆಳಗ್ ಬರ್ತದೆ, ಕೆಳಗಡೆ ಇರೋ ದೇವರೆಲ್ಲ ಮೇಲ್ ಹೋಗ್ತಾರೆ. ನಾವು ಮಾತ್ರ ಹೀಗೆ ಸೀದಾನೆ ಬರೆದು ದೇವಿಯನ್ನ ಆರಾಧನೆ ಮಾಡ್ತೀವಿ. ಅರ್ಥ ಆಯ್ತಾ? 3 ಮೇರು ಪ್ರಸ್ತಾರ ಇರುತ್ತೆ. ಯಾವುದು 3 ಮೇರು ಪ್ರಸ್ತಾರ ಶ್ರೀಚಕ್ರದಲ್ಲಿ ಅಂದ್ರೆ, ಒಂದು ಮೇರು ಪ್ರಸ್ತಾರ ಅಂತಾನೆ ಇದೆ, ಮೊದಲನೇದು. 2ನೇದು ಕೈಲಾಸ ಪ್ರಸ್ತಾರ, 3ನೇದು ಭೂ ಪ್ರಸ್ತಾರ. ಮೇರು ಪ್ರಸ್ತಾರ ಅಂದ್ರೆ ಏನು? ಷೋಡಶ ನಿತ್ಯ ದೇವಿಯರಿರ್ತಕ್ಕಂಥದ್ದೇ ಮೇರು ಪ್ರಸ್ತಾರ, ನಿತ್ಯ ದೇವಿ, ಷೋಡಶ ದೇವಿಯರು. ಕೈಲಾಸ ಪ್ರಸ್ತಾರ ಅಂದ್ರೆ ಏನು ಅಂದ್ರೆ ಮಾತೃಕಾತಾಧ್ಯಾತ್ಮ ಅಂತ ಕರಿತೀವಿ. ಅಂದ್ರೆ ಮಾತೃಕಿಯರು, ಜಗನ್ಮಾತೆಯರು ಇರ್ತಾರೆ. ವಿಶೇಷವಾಗಿ ಕೆಲವೊಂದಷ್ಟು ವಿಶೇಷವಾದ ಅಮ್ಮನವ್ರು ಇದಾರಲ್ಲ, ಅಮ್ಮನವ್ರು ಇರ್ತಾರೆ ಕೈಲಾಸ ಪ್ರಸ್ತಾರದಲ್ಲಿ. ಭೂ ಪ್ರಸ್ತಾರದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳಿರ್ತಾರೆ. ಯಾರಿರ್ತಾರೆ? ವಶಿನ್ಯಾದಿ ವಾಗ್ದೇವತೆಗಳಿರ್ತಾರೆ. ಈ ರೀತಿಯಾಗಿ 3 ಕಡೆ ಒಬ್ಬೊಬ್ಬ ದೇವಿಯರು ಇರ್ತಾರೆ. ಒಟ್ನಲ್ಲಿ ನಮಗೆ ಈ ಶ್ಲೋಕದಿಂದ 11ನೇ ಶ್ಲೋಕದಿಂದ ಅರ್ಥ ಆದಂತ ವಿಚಾರ ಏನು ಅಂದ್ರೆ, ಶ್ರೀಚಕ್ರದ ಬಗ್ಗೆ, ಶ್ರೀಚಕ್ರದಲ್ಲಿ ಯಾವುದು ಶಿವಶಕ್ತಿ, ಯಾವುದು ಶಕ್ತಿದು, ಅಲ್ಲಿ ಏನಿದೆ ಅನ್ನುವ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾವ್ ಇದನ್ನ ಬರಿತೀವಿ. ಅರ್ಥ ಆಗ್ತಾ ಇದ್ಯಾ? ಒಬ್ಬೊಬ್ರು ಒಂದೊಂದ್ ರೀತಿ ಹೇಳ್ತಾರೆ ಇದನ್ನ, ನಾವ್ ಅದನ್ನ ನಮ್ಮದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ಶುಕ್ಲ ಅಂದ್ರೆ ಆಗ್ಲೇ ನನಗೆ ಹೇಳಲಿಲ್ಲ, ಬಟ್ ಏನು ಅದ್ರಲ್ಲಿ ಏನು ಆಭಾಸ ಆಗುವಂತದ್ದೇನಿಲ್ಲ. ಶುಕ್ಲ ಅಂದ್ರೆ ಏನು ಅಂದ್ರೆ ವೀರ್ಯ, ಪ್ರಾಣ. ಈಗ ನೋಡಿ, ಪುರುಷರಿಂದ ವೀರ್ಯ ಉತ್ಪತ್ತಿ ಆಗೋದು. ಹಾಗಾಗಿ ಆ ವೀರ್ಯವನ್ನ ಕೊಡೋದು, ಪುರುಷತ್ವವನ್ನ ಕೊಡೋದು ಶಿವ. ಜೀವ ಕೊಟ್ಬಿಟ್ರೆ ಆಗ್ಲಿಲ್ಲ, ಅಥವಾ ಜೀವಧಾತು ಪ್ರಾಣ ಕೊಟ್ರೆ ಆಗ್ಲಿಲ್ಲ, ಶುಕ್ಲ ಕೂಡ ಬೇಕು ನಮ್ಮಲ್ಲಿ. ಆ ಶುಕ್ಲವನ್ನ ಕೊಡ್ತಕ್ಕಂಥದ್ದು ಪರಶಿವ ಆಗಿರ್ತಾನೆ. ನಿಮ್ಗೆ ಯೋನಿ ಧಾತುವನ್ನ ಕೊಡ್ತಕ್ಕಂಥದ್ದು ಜಗನ್ಮಾತೆ ಆಗಿರ್ತಾರೆ. ಹಾಗಾಗಿ ಒಂದು ಶಿವಶಕ್ತಿಯರ ಸಮ್ಮಿಲನದಿಂದ ಜಗತ್ತು ಯಾವ ತರ ಉತ್ಪತ್ತಿ ಆಯ್ತು, ಹಾಗೆ ಈ ಜಗತ್ತು ಮುಂದುವರಿಬೇಕು ಅಂದ್ರೆ ಹೆಣ್ಣು ಗಂಡಿನ ಉತ್ಪತ್ತಿಯಿಂದ
ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಪಿಂಡಾಂಡವಾಗಿ ಜಗತ್ತಲ್ಲಿ ಮುಂದುವರಿತಾ ಹೋಗುತ್ತೆ. ಇಟ್ಸ್ ಅನ್ ಸೈಕಲ್ ಅಂತ ಕರಿಬಹುದು, ಒಂದು ಚಕ್ರ, ಈ ಸೃಷ್ಟಿ ಚಕ್ರ ಇದು. ಪುನರಪಿ ಜನನಂ ಪುನರಪಿ ಮರಣಂ, ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ, ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ ಅನ್ನೋದು ಗೊತ್ತಿರ್ಬೇಕು ನಿಮ್ಮೆಲ್ರಿಗೂ. ಮೂಲ ಯಾರು? ಜಗತಾಫ್ ಪಿತರು ಒಂದೇ, ಪಾರ್ವತಿ ಪರಮೇಶ್ವರರು ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕು. ವಿಶೇಷವಾಗಿ ಈ ಶ್ಲೋಕದಲ್ಲಿ ನೋಡಿ, ಅದಕ್ಕೆ ಈ ಶ್ಲೋಕದ ಬೀಜಾಕ್ಷರಿ ಮಂತ್ರ ಶ್ರೀಮಂತ, ಅರ್ಥ ಆಗ್ತಾ ಇದೆಯಲ್ಲ, ಶ್ರೀಮಂತ. ಇದನ್ನ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ, ಸಿಂಧೂರದಿಂದ ಅಥವಾ ಹೂಗಳಿಂದ. ದಿನಕ್ಕೆ 1000 ಬಾರಿಯಂತೆ 81 ದಿನಗಳ ಕಾಲ ಜಪ ಮಾಡ್ಬೇಕು. ಕಠಿಣವಾದ ವ್ರತ ಇದು. ಯಾಕೆ ಅಂದ್ರೆ ಅದ್ರ ಫಲಶ್ರುತಿನೇ ಹಂಗಿದೆ. 81 ದಿನಗಳ ಕಾಲ ಎಡಬಿಡದೆ ದಿನಕ್ಕೆ 1000 ಬಾರಿ ಯಾರು ಈ ಶ್ಲೋಕವನ್ನ ಪಠಣ ಮಾಡ್ತೀರೋ ಅಂತಹವರಿಗೆ ಸ್ತ್ರೀಯರ ಬಂಜೆತನ ನಿವಾರಣೆ ಆಗತ್ತೆ. ಯಾಕೆ? ಅದ್ರಲ್ಲೊಂದು ಹಿಡನ್ ಇತ್ತು. ವೀರ್ಯ ಅನ್ನೋ ಪದ ಬಂದಿತ್ತು, ಹೆಣ್ಮಕ್ಳು ಯೋನಿ ಅನ್ನೋ ಪದ ಬಂದಿತ್ತು. ಅಂದ್ರೆ ನಿಮ್ಮಲ್ಲಿ ಆ ಶಕ್ತಿಯನ್ನ, ಆ ಶಿವಶಕ್ತಿಯರು ಯಾವ ತರ ಜಗತ್ತನ್ನ ಸೃಷ್ಟಿ ಮಾಡಿದ್ರು, ನೀವ್ ಗಂಡ ಹೆಂಡತಿ ಇನ್ನೊಂದು ಮಗುವನ್ನ ಸೃಷ್ಟಿ ಮಾಡುವಂತಹ ಆ ಶಕ್ತಿಯನ್ನ ತಾಯಿ ವರಪ್ರಸಾದ ನಿಮ್ಗೆ ನೀಡ್ತಾಳೆ ಅನ್ನೋದು ವಿಶೇಷವಾಗಿ ಅರ್ಥ ಆಯ್ತಾ. ಚಿತ್ರಾನ್ನ ಅಥವಾ ಹೆಸರು ಬೇಳೆ ಪಾಯಸ ಅಥವಾ ಬೆಲ್ಲದ ಪಾಯಸವನ್ನ ನೀವು ನೈವೇದ್ಯವಾಗಿ ಮಾಡಿಟ್ಟು ಬಂಜೆತನ ನಿವಾರಣೆಗೆ ಸ್ತ್ರೀಯರು ಶುದ್ಧ ಬೆಣ್ಣೆಯ ಮೇಲೆ, ಇಂಪಾರ್ಟೆಂಟ್, ಶುದ್ಧ ಬೆಣ್ಣೆಯ ಮೇಲೆ ಶ್ರೀಂಕಾರವನ್ನ ಬರೆದು ಪ್ರತಿದಿನ ಅಭಿಮಂತ್ರಿಸಿ ಪೂಜೆ ಆದ್ಮೇಲೆ ತಗೋಬೇಕು. ಸುಮ್ಮನೆ ಬಂಜೆತನ ನಿವಾರಣೆ ಆಗಲ್ಲ. ಬೆಣ್ಣೆ ತಗೋಬೇಕು, ಬೆಣ್ಣೆ ತಗೊಂಡು ಆ ಬೆಣ್ಣೆ ಮೇಲೆ ಶ್ರೀಂಕಾರ ಬರಿಬೇಕು, ಇಟ್ಬಿಡ್ಬೇಕು ಒಂದ್ ಬಟ್ಲಲ್ಲಿ, ಕೂತ್ಕೋಬೇಕು, 1000 ಬಾರಿ ಜಪ ಮಾಡ್ಬೇಕು. ಜಪ ಆದ್ಮೇಲೆ ಆ ಬೆಣ್ಣೆಯನ್ನ ತಿನ್ಬೇಕು. ಸರ್ ನಾನೇ ತಿನ್ಬೇಕು, ಗಂಡ ಹೆಂಡತಿ ಇಬ್ರು ತಿನ್ಬೇಕು? ಗಂಡ ಹೆಂಡತಿ ಇಬ್ರು ತಿನ್, ಒಳ್ಳೇದು. ಇದೇ ತರ 81 ದಿವಸ ಮಾಡ್ಬೇಕು. ಅರ್ಥ ಆಯ್ತಾ? ಮಧ್ಯದಲ್ಲಿ ನೀವು ತಿಂಗಳ ಸ್ನಾನ ಮಾಡಿದ್ರು ಕೂಡ ಮಾಡ್ಬೇಕಿದನ್ನ, ಬಿಡೋಂಗೆ ಇಲ್ಲ. ಅದ್ರದ್ದೇ ಇದು ವಿಶೇಷತೆ ಇದ್ರದ್ದು. ದೇವ್ರ ಮನೆಗ್ ಹೋಗ್ಬಾರ್ದು, ಹೊರಗಡೆನೆ ಕೂತ್ಕೊಂಡು ಶ್ಲೋಕವನ್ನ ಮಾತ್ರ, ಇದಕ್ಕೇನಿಲ್ಲ ರಿಸ್ಟ್ರಿಕ್ಷನ್. ಆ ಬೆಣ್ಣೆಗೆ ಅಭಿಮಂತ್ರಿಸ್ಕೊಂಡು ಒಂದೊಂದು ಶ್ಲೋಕ ಹೇಳುವಾಗ್ಲೂ ಕೂಡ ಅದಕ್ಕೆ ಆ ಬೆಣ್ಣೆ ಇರುತ್ತಲ್ಲ ಅದನ್ನ ಹಿಂಗೆ ಮುಡ್ತಾ 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 ಮಾಡ್ತಾ ಹೋದ್ರೆ ಆಗ ನಿಮ್ಗೆ ಆಗತ್ತೆ ಅಂತಕ್ಕಂಥದ್ದು ನಾನು ಹೇಳಲಿಲ್ಲ. ಸೌಂದರ್ಯ ಲಹರಿಯಲ್ಲಿ ಇರ್ತಕ್ಕಂಥ ಕೌಲ ಮಾರ್ಗರು ಹಾಗೂ ಸಮಯಾರ ತತ್ಪರು ಕೂಡ ಇಬ್ರು ಹೇಳಿದ್ದಾರೆ. ಇಬ್ರು ಪೂಜೆ ಮಾಡ್ತಾರಲ್ವಾ. ಅಂದ್ರೆ ಈ ವಾಮಾಚಾರ ಮಾಡೋರು ಹೇಳ್ತಾರೆ ಈ ಸೀಕ್ರೆಟ್ ನ, ನಾರ್ಮಲ್ ಪೂಜೆ ಮಾಡೋರು ಕೂಡ ಇದನ್ನ ಹೇಳ್ತಾರೆ. ಹಾಗಾಗಿ ಇದನ್ನ ನಿಮ್ಗೆ ಹೇಳಿದೀನಿ. ಕಷ್ಟ ಇದೆ ಈ ಕಾಲದಲ್ಲಿ. ಯಾರು ದಿನಕ್ಕೆ 1000 ಸಲ ಜಪ ಮಾಡ್ಕೊಂಡು 81 ದಿನ ಪೂಜೆ ಮಾಡ್ತಾರೆ? ಅವೆಲ್ಲ ಸುಳ್ಳು ಅಂದ್ಬಿಡ್ತೀವಿ ನಾವು ಅಲ್ವಾ. ಬಟ್ ಆದ್ರೆ ನಂಬಿಕೆ ಮುಖ್ಯ. ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಜಗತ್ತಲ್ಲಿ ಮಿರಾಕಲ್ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಜನ ಸಾಕ್ಷಿ ಇದ್ದಾರೆ. ಆಯ್ತಾ? ಅವ್ರನ್ನ ನಾವು ನಿದರ್ಶನವಾಗಿ ತಗೊಂಬೇಕು ಅನ್ನೋದು ಕೂಡ ನಿಮ್ಗೆ ನೆನ್ಪಿರ್ಲಿ.